ವಾಹ್ ಏನು ಸೌಂದರ್ಯಪ್ಪ ಆಕಿಂದು ಕಂಡು ಸತ್ರೂ ಅವ್ಳು ಚಂದ ಕಾಣತ್ತಾಳಕಿ ಈ ಕಡೆ ಗಂಗಾ ಕಟ್ಗಿ ಬರಿ ವಜ್ಜದಂಗೆ ಕಾಣ್ತದ ಬಾರ ಇಳಿಸ್ಲೇನ ಆಡಪಚ್ಚಿದು ನಮ್ ಬಾರ ನಮ್ಗ ಇರ್ಲಿ ನೋಡು ಈಗ ನಿನ್ನ ಬಾರ ನಾ ಇಳಿಸ್ತೀನಿ ಮನೆಗೆ ಹೋಗಿ ನನ್ನ ಬಾರ ನೀ ಇಳಿಸತ್ತ ಅಂದ್ರ ನಿನ್ ಮಾತಿನ ಅರ್ಥ ಒಂದೇ ಒಂದ್ಸತಿ ನೀ ನನ್ನ ಒಳಗೋ ಏನ್ ಮಾತಾಡತ್ತೀಯ ಚಿದಾನಂದ ಒಂದೇ ತಾಟ್ನಾಗ ನನ್ ಗಂಡ ನೀನು ಊಟ ಮಾಡ್ದವ್ರ ನನ್ ಗಂಡ ಇದ್ದಾಗ ಎಷ್ಟೋ ಸತಿ ನಮ್ ಮನಿಗ್ ಬಂದು ನಮ್ ಗೆಳತನ ಹೆಂಗೈತಂದ್ರ ಒಂದೇ ಜೀವ 2 ದೇಹ ಅಂತಿದ್ದಿ ಎಲ್ಲಿ ಹೋಯ್ತು ನಿನ್ ಗೆಳತನ ಈಗ ನೋಡ್ದಂಗ ಗಂಗಾ ಅಂದ್ರ ನಿನ್ ಬಾಯಾಗ ಹುಳ ಬಿದ್ದಾವ ನನ್ ಗಂಡ ಇದ್ದಾಗ ನಮ್ ಮನಿಗ್ ಬಂದು ಊಟ ಮಾಡ್ಕೋತ ಹೇಳ್ತಿದ್ಲ ವೈನಿರಿ ನಿಮ್ ಕೈ ರುಚಿ ಅಂದ್ರ ಅಮೃತ ಇದ್ದಂಗತ್ತ ಒಂದ್ ನಾಯಿಗ್ ಊಟ ಹಾಕಿದ್ರ ಅದು ಅರು ಹಿಡಿತೈತಿ ನಿಯತ್ಲೇ ಇರ್ತೈತಿ ನೀನು ಅದಕ್ಕಿಂತ ಕನಿಟಾದಿ ಗಂಡ ಇದ್ದಾಗ ಬಾಯ್ ತುಂಬ ವೈನಿ ಅಂತಿದ್ದಿ ಈಗ ಗಂಗಾ ಆಜ್ಞೆ ಬೇಕಾದ್ರ ನನಗೂ ಅನ್ನ ಹಾಕ ಸಾಯೋವ್ರಿಗೆ ತನ ನಿನ್ ಜೊತೆನೇ ಇರ್ತೀನ ಛೀ ನೀಚ ಪ್ರಾಣ ಸ್ನೇಹಿತ ಅಂದ್ರ ಜೀವಕ್ ಜೀವ ಕೊಡೋ ತಂದೆ ತಾಯಿ ಸ್ವರೂಪ ಅಂತಾರ ಆದ್ರ ನೀ ಪ್ರಾಣ ಕೊಡೋ ಸ್ನೇಹಿತ ಅಲ್ಲ ಪ್ರಾಣ ತೆಗಿಯೋ ಪರಮ ನೀಚ ನೋಡ್ಗಂಗ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಐತಿ ಏನು ಬದಲಾವಣೆ ಜಗತ್ತಿನ ನಿಯಮ ಐತಿ ಅವಾಗೂ ಅನ್ನನ್ನೇ ತಿಂತಿದ್ದಿ ಈಗೂ ಅನ್ನನ್ನೇ ತಿಂತಿ ಅದು ಬಿಟ್ಟು ಬ್ಯಾರೆ ಏನ್ರಿ ತಿಂತಿಯನ ಸ್ವಲ್ಪ ಅಕ್ಕ ತಂಗಿ ತಾಯಿ ಜೋಡಿ ಹುಟ್ಲಾರ್ದರ್ಗಪ್ಲೆ ಮಾತಾಡ್ಬೇಡ ಗಂಡ್ ಸತ್ತವ್ರಂದ್ರ ಮೂರು ಬಿಟ್ಟು ನಿಂತಿರಲ್ಲ ಅವ್ರಿಗೂ ಮಾನ ಮರ್ಯಾದೆ ಅನ್ನೋದು ಎಲ್ಲಾ ಇರ್ತೈತಿ ಸ್ವಲ್ಪ ತಿಳ್ಕೊಂಡು ಮಾತಾಡೋದು ಕಲಿ ಅವ ಹಾಳಾಗ ಕಾಕ ಚಲೋ ಇದ್ದ ಈಗ ಚಲೋ ಇಲ್ಲ ನಡಿಯೋ ನೀವು ಎಮ್ಮಿ ಡುಬ್ಬ ಸಾವಿರದ್ರ ಹಿಂಡಂಗ್ ಕಾಣಂಗಿಲ್ಲ ಇದು ಕಾಲ್ ಕಟ್ಟೆ ಹಿಂಡಬೇಕು ಯಾಕವ ನಾ ಹಾದಿಲಿ ಹೊಂಟ್ರ ಮಂದಿ ಏನೇನೋ ಮಾತಾಡ್ತಾರಲ್ಲ ನೋಡ್ತಾರ ಯಾಕವ ನಿನಗ್ ಹೆಂಗ್ ಹೇಳವ ಮಗಳ ನೀ ಇನ್ನ ಸಣ್ಣಕ್ಕಿದಿ ನಿನಗ ಅದೆಲ್ಲ ತಿಳಿಯಂಗಿಲ್ವಾ ಇಲ್ಲವ ನಾ ತಿಳ್ಕೊಬೇಕು ನೀ ಹೇಳಬೇಕು ಹೆಣ್ಣಿನ ಜೀವನದಾಗ ಗಂಡನೇ ದೇವ್ರ ಗಂಡನೇ ಅಕ್ಕಿಗೆ ಶ್ರೀರಕ್ಷೆ ಗಂಡ ಕಟ್ಟು ತಾಳಿ ಅಕ್ಕಿಗೆ ವಜ್ರದ ಕವಚ ಇದ್ದಂಗ ಗಂಡ ಕುಂಟಾನೇ ಇರ್ಲಿ ಕುರುಡಾನೇ ಇರ್ಲಿ ಅವನ್ ಜೋಡಿ ಇದ್ರ ಅಕ್ಕಿಗೆ ಸಮಾಜದಾಗ ಸಿಗೋ ಗೌರವ ಬೆಲೆನೇ ಬ್ಯಾರೆ ಅದೇ ಗಂಡ ಸತ್ತಕ್ಕಿಗೆ ಆಕಿನ ಜೀವನನ ನಾಯಿ ಪಾಡಿದ್ದಂಗವಾ ಇಂಥ ಕೆಟ್ಟ ಜನರ ನಡುವೆ ಹ್ಯಾಂಗ್ ಬಳದವ ಆ ದೇವ್ರ ಇಟ್ಟಂಗಿರ್ತೈತಿ ನೋಡೋನ್ ಏನಾಕೈತಿ ಬಾ ಬಳೋತಾಯ್ತು ಊಟ ಮಾಡಿಲ್ಲ ಊಟ ಮಾಡೋಣ ಹ ದಾನು ದಾನು ಹಾ ಹೇಳ್ ಗಂಗಾ ಹಿಂಗ್ ಬಂದಿ ನಾ ಒಂದ್ ಸ್ವಲ್ಪ ಪಂಚಾಯತಿಗೆ ಹೋಗಿ ಆಫೀಸರ್ನ ಭೇಟಿಯಾಗಿ ಬರ್ತೀನಿ ನನ್ ಗಂಡನ ಹೆಸರಲ್ಲೇ ಜಾಗ ಐತ್ಲಾ ಅದನ್ನ ನನ್ನ ಹೆಸರಲ್ಲೇ ಮಾಡ್ಕೊಳ್ಳೋದೈತಿ ಅದಕ್ಕ ನಾ ಹೋಗ್ ಬರ್ಬೇಕು ಒಂದ್ ಸ್ವಲ್ಪ ಮಗಳ ಕಡೆ ಲಕ್ಷ್ಯ ಇಡಲ್ಲ ನೀ ಯಾಕೆ ಚಿಂತೆ ಮಾಡ್ತಿ ಆಕಿ ಬಿ ನನ್ನ ಮಗಳಿದ್ದಂಗ ನಾ ಒಂದ್ ಕಣ್ಣು ಇಟ್ಟೇ ಇರ್ತೀನಿ ಅದು ಹೇಳೇ ಹೋಗ್ಬೇಕೇನ ನೆರೆಯವರು ಯಾಕಿದ್ದೇವು ಸಣ್ಣ ವಯಸ್ಸಿನಾಗ ಗಂಡ ಕಳ್ಕೊಂಡಿದ್ದಿ ಒಂದ್ ಮಗುಗ ಸಾಕಾಕತ್ತಿದಿ ನೀನ್ ಏನ್ ಕಷ್ಟ ಅಂತೇಳಿ ನಂಗೆ ಗೊತ್ತಿಲ್ಲೇನು ಹೋಗ್ ಬಾ ನಾ ಎಲ್ಲ ಜೋಪಾನ ಮಾಡ್ತೀನಿ ಬಾ ಚಿಂತೆ ಮಾಡಬೇಡ ಹೌದ್ ದಾನು ನೀನೇ ನನಗ ದೊಡ್ಡ ಆಸರ ನಾವು ಆಜು ಬಾಜುನೇ ಅಣ್ತಮ್ರಗಪ್ಲೇನೆ ಇದೀವಿ ನನ್ ಗಂಡ ಇದ್ದಾಗ ನಿನ್ ಗಂಡನ ಎಷ್ಟ್ ಕಾಳಜಿ ಮಾಡ್ತಿದ್ದ ನನ್ ತಮ್ಮ ಅಂತ ಹೇಳ್ಕೊತ ಅಡ್ಡಾಡ್ತಿದ್ದ ಆದ್ರೆ ಏನ್ ಮಾಡೋದು ಅವ್ರ ಹಣೆ ಬರ ನಮ್ದ್ ಹಣೆ ಬರ ಅವ್ರು ಅರ್ಧ ದಾರಾಗೆ ಬಿಟ್ಟು ಹೋದ್ರ ಹೋಲಿ ಬಿಡು ನಾ ಹೋಗ್ ಬರ್ತೀನ ಆಯ್ತಾಯ್ತು ಈ ಕಡೆ ಹೊಟ್ಟೆ ಹುಡಿ ಈ ಕಡೆ ಚಿಂತೆ ಮಾಡಬೇಡ ನಾ ನೋಡ್ಕೊತೀನಿ ಹೋಗುವ ಹೋಗ್ ಬರ್ತೀನಿ ಹಾ ಆಯ್ತಾಯ್ತು ಹೋಗ್ಬಾ ಬಂದಿದ್ದಳಕಿ ಅಕ್ಕಿ ಯಾಕತ್ತೀರಿ ಪೈಲ ವೈನಿ ಅಂತ ಬಾಯ್ ತುಂಬಾ ಅಂತಿದ್ರಿ ಈಗ ವೈನಿ ಅಂತ ಕರೀರಲ್ಲ ಕರಿತೀನಿ ನನಗ ಬುದ್ಧಿ ಹೇಳಂಗ ಅದೇನೀಗ ಬುದ್ಧಿ ಹೇಳಕ್ ಏನೈತಿ ಗಂಡ ಸತ್ತವ್ರಿ ಅಂದ್ರೆ ಅವ್ರಿಗೆ ಮರ್ಯಾದೆನೇ ಇರಲ್ಲ ಗಂಡ ಸತ್ತರತ್ರ ಆಕೆನ್ ದಾರಿ ಬಿಟ್ಟಾಳು ಭಾಳ ಕಷ್ಟಪಟ್ಟು ಒಂದ್ ಖುಷಿ ತಂದು ದುಡ್ಕೊಂಡ್ ತಿನ್ನಕತ್ತಾಳ
ನಡಿ ನಡಿ ಶಾಣೆ ಭಾಳ ಬುದ್ಧಿ ಹೇಳಕ್ ಹೋಗ್ಬೇಡ ನನಗ. ನಡಿ ಒಳಗ. ಇಲ್ಲೇ ಅದ ಅಂದಾರ ಆಫೀಸ್, ಇದೇ ಇರ್ಬೇಕು. ಸರ್ ನಮಸ್ತೆ ರೀ. ಹಾ ನಮಸ್ತೆ ನಮಸ್ತೆ. ನಿಂತ ಬಿಟ್ರಲ್ಲ, ಕೂತು ಕೂಡ್ರ. ಸರ ನನ್ನ ಹೆಸರ ಗಂಗಾ ಅತ್ರಿ. ಹೌದ್ರ? ಏನ್ ಹಿಂಗ್ ಬಂದಿರಿ? ಏನ್ ಸಮಾಚಾರ? ಏನಿಲ್ರಿ ಸಾಹೇಬ್ರ, ನನ್ ಗಂಡನ ಹೆಸರ ಸಿದ್ದಪ್ಪ ಅತ್ರಿ. ಅವ್ರು ತೀರ್ ಹೋಗಿ 3 ತಿಂಗಳಾಯ್ತ್ರಿ. ನಾವಿಂತ ಜಾಗ ಅವ್ರ ಹೆಸರಲ್ಲೇ ಐತ್ರಿ. ಆ ಜಾಗ ನನ್ನ ಹೆಸರಲ್ಲೇ ಮಾಡ್ಕೋಬೇಕಂತ ಅನ್ಕೊಂಡಿದ್ದಾರೆ. ಅದಕ್ಕ ಮುಂದ್ ಹೆಂಗ್ರಿ? ಹೌದ್ರ? ತಡ್ರಿ, ಅಲ್ಲೇ ಬಂದ್ ಮಾತಾಡ್ತದ. ಯಾಕ ಈಗೇನ ಅಷ್ಟು ಅವಸರ ಐತೆ ಅದ್ರದ್ದು? ಸಾಹೇಬ್ರ, ಅವಸ್ರ ಅಂದ್ರೆ ಏನ್ರಿ, ಸರ್ಕಾರದಿಂದ ಮನಿ ಏನೋ ಬರಾಕತ್ತಾವತ್ರಿ. ಅದ್ರ ಸಂಬಂಧ ಇದನ್ನ ನನ್ನ ಹೆಸರು ಮಾಡ್ಕೋಬೇಕಂತ ಅನ್ಕೊಂಡಿದ್ದಾರೆ. ಆದ್ರ ಖರ್ಚು ಅನ್ನೋದು ಸ್ವಲ್ಪ ಬಾಳನ ಆಕೈತಿ ನೋಡ್ರಿ. ಎಷ್ಟಾಗ್ಬೋದ್ರಿ ಸಾಹೇಬ್ರ? ಲೆಕ್ಕಾಚಾರ ಹಾಕಿದ್ರ ಬಾಳ ಆಕೈತಿ. ಹೆಂಗ್ ಮಾಡ್ತಿ? ಅಲ್ರಿ ಸಾಹೇಬ್ರ, ಎಷ್ಟರೇ ಆಕೈತಿ ಅಂತ ಹೇಳಿದ್ರ ಏನ್ ಅನ್ನೋದು ಗೊತ್ತಾಕೈತ್ರಿ. ಇರ್ಲಿ, ಇದೇನ್ ತಂದಿ ಕೈಯಾಗ? ಇವು ನನ್ ಗಂಡನ್ ಜಾಗದ್ದು ಕಾಗದ ಪತ್ರ ಅದಾವ್ರಿ. ಮತ್ತ ನೀವು ತೋರಿಸ್ಬೇಕಂತ ತಂದಿದ್ದಾರೆ. ತಾಯಿ ನೋಡುನು. ನೋಡು ಗಂಗಾ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಇದೇನ್ ಜಾಗ ಬರೀ 10x10 ಐತೆ. ಇಷ್ಟ ಇಷ್ಟು ಜಾಗದಾಗ ಏನ್ ಮಾಡ್ಕೊಳಕದಿ? ಸಾಹೇಬ್ರ, ಅದು 10x10 ಜಾಗ ಇದ್ರುನು ನನಗದು 10 ಎಕರೆ ಇದ್ದಂಗ್ರಿ. ಯಾಕಂದ್ರ ಅದು ನನ್ ಗಂಡನ ಆಸ್ತಿ ರೀ. ಗಂಡನ ಮ್ಯಾಲ ಬಾಳ ಜೀವ ಇದ್ದಂಗದಿ. ಹೌದ್ರಿ ಸಾಹೇಬ್ರ, ಗಂಡನ ದೇವ್ರಲ್ಲೇನ್ರಿ. ನನ್ ಗಂಡ ಇದ್ದಾಗ ನನಗ ಎಲ್ಲೂ ಹೊಸ್ತಿಲ್ ಬಿಟ್ಟು ದಾಟು ಕೊಟ್ಟಿಲ್ರಿ. ಆದ್ರ ದೇವ್ರ ಈಗ ಹಳೆ ತಂದನ್ರಿ. ಮತ್ತ ಮುಂದೇನ್ರಿ ಸಾಹೇಬ್ರ, ಎಲ್ಲಾ ದೇವ್ರ ಕೈಯಾಗ ಐತ್ರಿ. ಆ ದೇವ್ರ ಕೈಯಾಗ ಏನೈತಿ? ಎಲ್ಲ ನಮ್ ಕೈಯಾಗ ಐತಿ. ಅಯ್ಯ, ನಮ್ ಕೈಯಾಗ್ರಿ? ಅದೇಂಗ್ರಿ? ಐತಿ, ಎಲ್ಲ ನಮ್ ಕೈಯಾಗ ಐತಿ. ಸಂದರ್ಭಕ್ಕೆ ತಕ್ಕಂಗ ಉಪಯೋಗಿಸ್ಕೋಬೇಕು ಅಷ್ಟ. ಅಂದ್ರ ನಿಮ್ ಮಾತಿನ ಅರ್ಥ? ನೋಡು ಗಂಗಾ, ನಾ ಸುತ್ತಿ ಬಳಸಿ ಮಾತಾಡೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅಷ್ಟು ಸಣ್ಣ ಜಾಗದಾಗ ಏನ್ ಮಾಡ್ಕೊಳಕದಿ? ಅಲ್ಲಿ ಏನ್ ಸುರ್ಕೊಳಕದಿ? ನೀವು ಅಂದ್ರ ಮೇನ್ ಸಿಟಿ ಒಳಗ ನಿನಗೊಂದು ಸೈಟ್ ಖರೀದಿ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ನಿನಗಲ್ಲಿ ಮಹಾರಾಣಿ ಹಂಗಿಟ್ಬಿಡ್ತೀನಿ. ದಿನ ಇರುದಿಲ್ಲ ಮತ್ತ ಯಾವಾಗಾರ ವಾರದಾಗ ಒಮ್ಮೆ ಬಂದು ಒಂದಿನ ನಿಂತು ಈ ನಿನ್ನ ತುಂಬು ಯೌವನದ ರುಚಿ ನೋಡಿ ಹೋಗ್ಬಿಡ್ತೀನಿ. ಇದಕ್ಕ ನೀ ಏನಂತಿ ಗಂಗಾ? ಹಾ 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 ನಿಮ್ ಜೋಡಿ ಸರ್ಸ ಆಡ್ತೀನಂದ್ರ ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಡ್ತೀರಂದಂಗ ಆಯ್ತ. ಮತ್ತೇನಾರ ಬೇಕಾದ್ರ ಕೇಳ ಗಂಗಾ. ಮತ್ತೇನ್ ಬ್ಯಾಡ್ರಿ ಸಾಹೇಬ್ರ, ನನಗೆ ಇಷ್ಟ ಸಾಕು. ಇಷ್ಟ ಸಾಕ? ವೆರಿ ಗುಡ್. ಇದಪ್ಪ ಮಾಡ್ಕೊಂತೀನಿ ಅವ್ರ ಲಕ್ಷಣ ಅಂದ್ರ. ಆದ್ರೆ ಸಾಹೇಬ್ರ, ನಾವೊಂದು ವಿಷಯ ಹೇಳ್ತೀನಿ, ಬರೇ ಕಲ್ಪನೆ ಮಾಡ್ಕೋರಿ ನೀವು. ಕಲ್ಪನೆನ ಹೇಳಲ್ಲ. ಅಕಸ್ಮಾತ್ ನೀವ ಸತ್ತು ನಿಮ್ ಹೆಂಡತಿನ ಹಿಂಗ ಯಾವ್ದಾರ ಆಫೀಸರ್ಗೆ ಸಹಾಯ ಕೇಳ್ಕೊಂಡ್ ಹೋಗಿ ಅವನು ನಿಮ್ಮಂಗ ಒಂದ್ ಸೈಟ್ ಕೊಡಿಸಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ವಾರಕ್ಕೊಂದ್ ದಿನ ಬಂದು ನಿನ್ ರುಚಿ ನೋಡ್ತೀನಂದಿದ್ರ ಈಗ ಹೆಂಗ್ ಚುರ್ರತ್ ಮೆಣಸಿನ್ಕಾಯಿ ಹೊಡೆದಂಗ ಆಯ್ತ್ರಿ ಸಾಹೇಬ್ರ. ಬರೇ ಕಲ್ಪನೆ ಮಾಡ್ಕೊಂಡಿದ್ದಕ್ಕ ನಿಮ್ಗ್ ಹಿಂಗಾಗೈತಿ. ನಿಮ್ಮ ಎಲ್ಲಾ ಮಾತ ನಾವ್ ಕೇಳ್ಸ್ಕೊಂಡಿಲ್ಲ, ನಮಗ್ ಹೆಂಗಾಗಿರ್ಬೇಡ್ರಿ. ಇಷ್ಟೆಲ್ಲ ಮಾತಾಡ್ತಿ,
ಎಲ್ಲ ಗಂಡ ಸತ್ತವ್ರೆಲ್ಲ ನಿನ್ನಂಗ ಪತಿವ್ರತೆ ಇರ್ಬೇಕಲ್ಲ ಈ ಸಮಾಜದಾಗ. ಇರ್ತಾರ, ಎಲ್ಲಾರು ಒಳ್ಳೆಯವ್ರ ಇರ್ತಾರ. ನಿಮ್ಮಂತ ಹಲ್ಕಟ್ ಆಫೀಸರ್ಸ್ ಅಂತ ಅಮಾಯಕ ಹೆಣ್ಮಕ್ಳಿಗೆ ನಿಮ್ ಮಾತಿನ ಬಲೊಳಗ್ ಬೀಳ್ಸ್ಕೊಂಡ ಆಸೆ ಹಚ್ತಿರ್ಲ, ಅವು ಹುಚ್ಚುಗಳ ನಂಬಿ ತಮ್ಮ ಜೀವನ ಹಾಳು ಮಾಡ್ಕೊಂಡು ಜೀವನ ಪರ್ಯಂತ ಸಾಯ್ತಾವ್. ನೋಡ್ರಿ ಸಾಹೇಬ್ರ, ನೀವೇನು ಸಹಾಯ ಮಾಡೋದ್ ಬೇಡ. ಸಹಾಯ ಕೇಳ್ಕೊಂಡ್ ಬಂದ್ ನಮ್ಮಂತ ಅಮಾಯಕ ಹೆಣ್ಮಕ್ಳನ್ನ ಅಕ್ಕ, ಅವ್ವ, ಸಹೋದರಿ ಅಂತ ತಿಳ್ಕೊಂಡ್ ಹೋಗ್ರಿ. ಅಂದಾಗ ಆ ದೇವ್ರ ಮೆಚ್ತಾನ್ರಿ. ನಾ ಏನ್ ಬರ್ತೀನ್ರಿ. ರೀ ಏನಾಯ್ತು? 4 ದಿವಸ ನಾನು ತವ್ರ ಮನೆಗೆ ಬರ್ತೀನಿ ನೋಡಂಕ. ನೋಡ್ರಿ ಮನ್ಯಾಗ ಅಡ್ಗೆ ಮಾಡಿರ್ತೀನಿ, ಟೈಮ್ ಟೇಬಲ್ ಆಗಿ ಊಟ ಮಾಡ್ರಿ. ಮತ್ ಹೊರಗಿನ ತಿಂದಿರಿ ಅತ್ತೀನಿ. ನಾನ್ ಯಾಕೆ ವಿಚಾರ ಮಾಡ್ತೇನಿ, ಹೋಗಿ ಬಾ. ವಿಚಾರ ಇಲ್ರಿ, ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡಕ್ ಹೋಗ್ಬೇಡ್ರಿ. ಆಯ್ತಳ ಹೋಗಿ. ನೋಡ್ರಿ ಊಟ ಮಾಡ್ರಿ, ಹೊರಗೆ ಎಲ್ಲಿ ಹೋಗ್ಬೇಡ್ರಿ. ಹೋಗ್ ಬರ್ತಾರಿ. ಈಗ ನಾನು ಹೆಂಡ್ತಿ ಊರಿಗೆ ಹೋಗ್ಯಾಳ. ಇದು ಕರೆಕ್ಟ್ ಟೈಮಿಂಗ್ ಐತಿ. ನನ್ನ ಆಸೆ ತೀರಿಸ್ಕೊಳ್ಳೇಬೇಕು. ವೈನಿರಿ, ವೈನಿರಿ. ಯಾಕಪ್ಪ ಚಿದು ಹಿಂಗ್ ಬಂದಿ? ನಿಮ್ ಜೋಡಿ ಆ ರೀತಿ ನಾನು ನಡ್ಕೋಬಾರ್ದಾಗೈತ್ರಿ. ತಪ್ಪಾಗೈತ್ರಿ ನನ್ನ ಕಡೆ. ಇರ್ಲಿ ಬಿಡು, ಈಗರೆ ನಿನ್ ತಪ್ಪಿನ ಅರಿವಾಯ್ತಲ್ಲ. ಏನ್ ಹಿಂಗ್ ಬಂದಿ? ಏನಿಲ್ರಿ, ಅರ್ಜೆಂಟ್ದಾಗ ನಾನು ಹೆಂಡ್ತಿ ಊರಿಗೆ ಹೋಗ್ಯಾಳ. ಊಟಕ್ಕೆ ತೇಸಿನ ಅಡುಗೆ ಮಾಡಿಟ್ಟಾಳ. ನಿಮ್ ಕಡೆ ರೊಟ್ಟಿ ಮಾಡಿಸ ತೇಸಿನ ಹೇಳಿದಾಳ್ರಿ. ಏನು ದಾನು ಊರಿಗೆ ಹೋಗ್ಯಾಳ? ನನಗೆ ಹೇಳಾರ್ದೆ ಹೋದ್ಲ? ಏನೋ ಅರ್ಜೆಂಟ್ ಒಳಗೆ ಹೋಗ್ಯಾಳ ಅಂತ ಹೇಳ್ತಲ, ಮರ್ತಿರ್ಬೇಕು ಬಿಡು. ಈಗೇನು ರೊಟ್ಟಿ ಮಾಡ್ಕೊಡ್ಬೇಕು? ಬಾ ನಡಿ. ಬರ್ಲಿ ಒಳಗ. ಬಿಡು ನನ್ನ, ಸುಂಬಾ ಬಿಡು ನನ್ನ. ಸುಂಬಾ, ಅಯ್ಯೋ ನಾಯಿ ಬಿಡು. ಸುಂಬಾ ಅಂದ್ರ ಬಿಡು ನನ್ನ. ಯವ್ವ ಎಂತ ಹುಚ್ಚಿದೆ ನೋಡು. ಆಧಾರ್ ಕಾರ್ಡ್ ಮನೆಗಿಟ್ಟು ಹೊಂಟಿನಿ. ಗಂಗಾ ಎಲ್ಲಾಳ ಕಾಣವಲ್ಲ. ಏನ್ರ ನಮ್ದು ಅರ್ಜೆಂಟ್ ಐತಿ, ಹೋಗ್ಬೇಕ. ಇವ್ರ್ಯಾಕ ಇಷ್ಟೊತ್ತಲ್ಲಿ ಕೊಂಡಿ ಹಾಕೊಂಡ್ ಮಲ್ಕೊಂಡ್ರ? ರೀ 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 ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ. ಮುಂದೇನಾಕೈತಿ? ಅಲ್ಲಿ ಆಗಿರೋದೇ ಬೇರೆ, ದಾನು ನೋಡಿರೋದೇ ಬೇರೆ. ದಾನು ಗಂಗನ್ ಸಪೋರ್ಟ್ ಮಾಡ್ತಾಳ, ಇಲ್ಲ ಆಕಿನ ಬಿಟ್ಟು ಕೊಡ್ತಾಳ? ಮತ್ತು ಗಂಗಾನ ಜೀವನದಾಗ ಇನ್ನು ಏನೇನು ಆಕೈತಿ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಆಲ್ ನೋಟಿಫಿಕೇಷನು ಆನ್ ಮಾಡ್ಕೋಬೇಕು. ಆವಾಗಲ್ಲ ನಮ್ಮ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಬರೋ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮನ್ನು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.